ಸಹೋದರಿಯ ಪ್ರಿಯಕರನನ್ನ ಕೊಂದು ಪಾಪ ಕಳೆಯಲು ಪುಣ್ಯ ಕ್ಷೇತ್ರಗಳನ್ನ ಸುತ್ತಾಡಿದ್ದ ಆರೋಪಿಯನ್ನ ಪೊಲೀಸರು ಕೊನೆಗೂ ಲಾಕ್ ಮಾಡಿದ್ದಾರೆ. ಕಲಬುರಗಿಯ ಚಾಲಕ ರಾಹುಲ್ ಖಜೂರಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪೃಥ್ವಿರಾಜ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜನವರಿ 30ರಂದು ಚಾಲಕ ರಾಹುಲ್ನನ್ನ ಕೊಲೆ ಮಾಡಿ ಆರೋಪಿ ತಲೆಮರೆಸಿಕೊಂಡಿದ್ದ. ಇದೇ ವೇಳೆ ಆರೋಪಿ ಮಹಾಕುಂಭಮೇಳ, ಪ್ರಯಾಗ್ರಾಜ್, ಕಾಶಿ, ಅಯೋಧ್ಯೆ, ಪಂಡರಾಪುರ ಪುಣ್ಯಕ್ಷೇತ್ರಗಳನ್ನು ತಿರುಗಾಡಿದ್ದ. ಫೋನ್ ಆನ್ ಮಾಡ್ದೇನೆ ಪೊಲೀಸರಿಂದ ಈ ಆರೋಪಿ ತಪ್ಪಿಸ್ಕೊಂಡಿದ್ದ. ಆದರೆ ಕೊನೆಗೂ ಪೃಥ್ವಿರಾಜ್ ಅರೆಸ್ಟ್ ಆಗಿದ್ದಾನೆ. ಆಲಂದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 30 ಜನವರಿ 2025ರಂದು ರವಿಚಂದ್ರ ತಂದೆ ಶ್ರೀಮಂತ್ ಖಜೂರಿ ಗ್ರಾಮದವರು ಆಲಂದ್ ಪೊಲೀಸ್ ಠಾಣೆಗೆ ಬಂದು ಅವರ ತಮ್ಮನಾದ ರಾಹುಲ್ ತಂದೆ ಶ್ರೀಮಂತ್ ಖಜೂರೆ 28 ವರ್ಷ ಖಜೂರಿದವರು ಮನೆಯಿಂದ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವನು ವಾಪಸ್ ಬಂದಿರುವುದಿಲ್ಲ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅವರು 28ಕ್ಕೆ ಹೋಗಿರ್ತಾರಲ್ಲ, ಯಾವಾಗ ಹೋಗಿರ್ತಾರೆ, 30 ಅಂದು ಹೋದವ್ರ ಮನೆ ವಾಪಸ್ ಬಂದಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದು ನಾವು ಆಳಂದ ಪೊಲೀಸ್ ಠಾಣೆಯಲ್ಲಿ 22/2025 ಮನುಷ್ಯ ಕಾಣೆಯಾದ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತೇವೆ. ತದನಂತರ ಈ ತನಿಖೆ ಅವರು ರಾಹುಲ್ ಅವರು ಎಲ್ಲಿಗೆ ಹೋಗಿದ್ರು ಅಂತ ಅವ್ರದ್ದೆಲ್ಲ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಾ ನಮ್ಗೆ ಮಾಹಿತಿ ಬಂದಿದೆ ಏನಂದ್ರೆ ಅವರನ್ನು ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿ ಈ ಬೆನ್ನೆತೊರ ಬ್ಯಾಕ್ ವಾಟರ್ಸ್ ಡ್ಯಾಮ್ ನಲ್ಲಿ ಕೊಲೆ ಮಾಡಿ ಅವ್ರ ಡೆಡ್ ಬಾಡಿನ ಅಲ್ಲಿ ಡಂಪ್ ಮಾಡಿದ್ರು ಅಂತ ಮಾಹಿತಿ ಬಂದಿದ ಮೇಲೆ ಎಲ್ಲ ಫೈರ್ ಟೀಮು, ಪೊಲೀಸ್ ಟೀಮು ಮತ್ತು ಅದರ್ SDRF ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.